ಯಾವ ರೀತಿ ಇದೆ ಅನ್ನೋದನ್ನು ನಾವು ನೀವು ಇವತ್ತು ಮಾತಾಡಬೇಕಾಗಿದೆ. ಆದರೆ ಏನಪ್ಪ ಅಂದರೆ ನನಗೆ ಹೇಳೋದು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಹಿರಿಯರು ಭಾಳಷ್ಟು ಜನ ವೇದಿಕೆಯಲ್ಲಿ ಇವತ್ತು ಮಾತಾಡೋದಿದ್ದಾರೆ. ಆದರೆ ಎರಡೇ ಲೈನಲ್ಲಿ ನಾನು ಮಾತಾಡಬೇಕಪ್ಪ ಅಂದರೆ, ಒಂದು ಕಡೆ ಎಲ್ಲೋ ಈ ಒಂದು ಉತ್ತಮವಾದ ಕಾರ್ಯಕ್ರಮ 34 ವರ್ಷದಿಂದ ನಮ್ಮ ಸಮಾಜದಲ್ಲಿ ನಡ್ಕೊಂತ ಬಂದರೂ ಸಹ ಇವತ್ತಿನ ಕೆಲವು ದುಷ್ಟಶಕ್ತಿಗಳು ಯಾಕಪ್ಪ ಅಂದರೆ ನೋವಾಗ್ತದೆ. ಎಲ್ಲೋ ಒಂದು ಕಡೆ ಮಾತಾಡೋಕೆ ಬೇಡ ಅಂತ ಒಂದು ಕಡೆ ಗೊಂದಲ ಇದ್ರೂ ನಾವೆಲ್ಲ ನೋಡಿದ್ರಿ. ನಾನು ನೇರವಾಗಿ ಮಾತಾಡೋ ಅಭ್ಯಾಸ ಆದ ಕಾರಣ ಇವತ್ತು ಮಾತಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಯಾಕೆಂದರೆ ಇವತ್ತು ನಾನು ಉದಾಹರಣೆ ಇವತ್ತು ಶಾಸಕನಾಗಿದ್ದೀನಿ. ನಾನು ಶಾಸಕನಾಗಿದ್ದೀನಿ. ನಮ್ಮ ಮನೇಲಿ ಪ್ರತಿ ದೀಪಾವಳಿಗೆ ಹಿರಿಯರ ಹಬ್ಬ ಮಾಡ್ತೀವಿ ನಾವು. ಪ್ರತಿ ದೀಪಾವಳಿಗೆ ಹಿರಿಯರ ಹಬ್ಬ ಮಾಡ್ತೀವಿ. ಹಿರಿಯರ ಹಬ್ಬನ ನಮ್ಮ ಮನೇಲಿ ಹಿರಿಯರು ಯಾರಿದ್ದಾರೆ, ನಮ್ಮ ಅಣ್ಣ ಇದ್ದಾನೆ, ಅವ್ರ ಮನೇಲಿ ಸಹಜವಾಗಿ ಹಿರಿಯರ ಹಬ್ಬ ಮಾಡೋದು ಸಹಜ. ಆ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಶಾಸಕ ಆಗ್ಬಿಟ್ಟಿದ್ದೀನಿ ಅಂತೇಳಿ ನಾನು ನಮ್ಮನೇಲಿ ಹಿರಿಯರ ಹಬ್ಬ ಮಾಡ್ತೀನಿ ಅಂದರೆ ನಮ್ಮನೆ ಹೊಡೆದಂಗೆ ಆಗಲ್ವ ಇದು? ನಾನು ಶಾಸಕನಾಗ್ಬಿಟ್ಟಿದ್ದೀನಿ, ಇವತ್ತು ದೊಡ್ಡನಾಗ್ಬಿಟ್ಟಿದ್ದೀನಿ ಅಂದರೆ ನಾನು ನಮ್ಮನೆ ಹೊಡೆದಂಗೆ ಆಗಲ್ವಾ? ಇಂಥ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿದೆ ಅನ್ನೋದಕ್ಕೆ ಎಲ್ಲ ಒಂದು ಕಡೆ ದುಃಖ ಆಗ್ತದೆ. ಇಂಥ ವ್ಯವಸ್ಥೆಗಳು ಮುಂದೆ ಆಗ್ದಂಗೆ ವೇದಿಕೆ ಮೇಲೆ ಸಮಾಜದ ಭಾಳಷ್ಟು ಶಾಸಕರಿದ್ದಾರೆ, ಹಿರಿಯರು ಇದ್ದಾರೆ, ಮಾಜಿ ಕೇಂದ್ರ ಸಚಿವರು ಇದ್ದಾರೆ. ಯಾರು ನಾನು ನೇರ ಮಾತಾಡೋ ಅನ್ಯತೆ ಭಾವಿಸ್ಬೇಡಿ. ನಿಮಗೆ ಗೊತ್ತಿದೆ ನೇರವಾಗಿ ಮಾತಾಡೋಂಥ ಒಂದು ನಮ್ಮ ಚನ್ನಗಿರಿಯ ಮಣ್ಣಿನ ಗುಣ ಅದು. ಹಂಗಾಗಿ ಇದ್ದದ್ದು ಹೇಳ್ಬಿಡ್ತೀನಿ ನಾನು. ದಯಮಾಡಿ ಮುಂದೆ ಈ ರೀತಿಯ ವ್ಯವಸ್ಥೆ ಆಗ್ತಾನೆ ಈ ಒಂದು ಸೂರ್ಯನಡೆನೆ ನಮ್ಮ ಗುರುಗಳು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಸಮಾಜಕ್ಕೆ ಒಂದು ಉತ್ತಮ ಒಂದು ಮಾರ್ಗದರ್ಶನ ನಾವು ಕೊಡಬೇಕಾಗ್ತದೆ. ನಮ್ಮ ಸಮಾಜ ನೋಡಿ ಭಾಳಷ್ಟು ಸಮಾಜಗಳಿಗೆ ಎಚ್ಚೆತ್ಕೊಂಡಿದ್ದಾವೆ. ನಾವು ಏನು ಸಮಾಜ ಸಂಘಟನೆ ಮಾಡ್ಕೊಂತ ಬಂದ್ವಿ, ನಾವೇನು ಸಮಾಜ ಕಟ್ಕೊಂತ ಬಂದರು. ನಮ್ಮ ಹಿರಿಯರು, ನಮ್ಮ ಗುರುಗಳು, ಈಗಿನ ಗುರುಗಳೇನು ಸುಮ್ಮನೆ ಬಂದಿಲ್ಲಿ ಕೂತಿಲ್ಲ. ಅವರು ಪಟ್ಟಂಥ ಕಷ್ಟ ನೋಡಿದ್ದೀನಿ, ಅವ್ರು ಪಟ್ಟಂಥ ಕಷ್ಟಗಳು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ನಾನು ಯಾಕಪ್ಪ ನಮ್ಮ ದೊಡ್ಡ ಗುರುಗಳ ಬಗ್ಗೆ ಅಷ್ಟೊಂದು ಅಪಾರ ಗೌರವದಿಂದ ಇವತ್ತು ಅವ್ರ ಹಿಂದೆ ಅವ್ರು ಏನು ಹೇಳಿದ್ರು ನಾವು ಅಡಗಿಸಿದ್ದ. ಅವ್ರಿಂದ ಯಾಕೆ ನಿಂತಿದ್ದೀನಿ ಅಂದರೆ ನನಗೆ ಭಾಳಷ್ಟು ಒತ್ತಡಗಳು ಬಂತು. ಕಾರ್ಯಕ್ರಮಕ್ಕೆ ಬರಬೇಕು, ಬಂದೇ ಹೋಗ್ಬೇಕು, ಒಂದು ಸನ್ಮಾನ ಸ್ವೀಕರಿಸಿ ಹೋಗ್ಬೇಕು ಅಂತ. ಆದರೆ ನಾನು ಅದು ಧಿಕ್ಕರಿಸಿದ್ದೀನಿ, ನೇರವಾಗಿ ಧಿಕ್ಕರಿಸಿದ್ದೀನಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ತಾವುಗಳು ತಿಳ್ಕೋಬೇಕು. ನಮ್ಮಲ್ಲಿ ಗೊಂದಲ ಮೂಡಿಸೋಂಥ ವಾತಾವರಣಗಳು ನಡೀತಾ ಇದೆ. ಆ ಗೊಂದಲ ಮೂಡಿಸೋ ವಾತಾವರಣಕ್ಕೆ ಯಾರು ಕಿವಿಗೊಳ್ಬೇಡಿ. ಏನಾರು ಇದ್ರೆ ಬರಪ್ಪ, ನಮ್ಮ ಮನೆ ಇದೆ, ದೊಡ್ಡ ಮನೆ ಅಂತೀವಿ ನಾವು. ಇದಕ್ಕೆ ನಮ್ಮಲ್ಲಿ 2-3 ಮನೆ ಇದೆ, ದೊಡ್ಡ ಮನೆ ಸಣ್ಣ ಮನೆ ಅನ್ನೋದು ಸಹಜ. ಆ ದೊಡ್ಡ ಮನೆ ಇದೆ, ದೊಡ್ಡ ಮನೆಗೆ ಹಿರಿಯರು ಇರ್ತಾರೆ, ಬಂದು ಕೂತ್ಕೊಂಡು ನಿಮ್ದು ಏನಾರಿದ್ರೆ ಮಾತಾಡಿ. ಅದು ಬಿಟ್ಟು ನಮ್ಮ ಸಮಾಜ ಒಡೆಯೋಕ್ಕೆ ನೀವು ಪ್ರಯತ್ನ ಮಾಡಬೇಡಿ. ನಾವು ಯಾರು ನಿಮಗೆ ಸೊಪ್ಪು ಹಾಕೋಕ್ಕೆ ಸಾಧ್ಯವಿಲ್ಲ, ನಿಮ್ಮ ಹತ್ರ ಬರೋಕ್ಕೂ ಸಾಧ್ಯವಿಲ್ಲ. ದಯವಿಟ್ಟು ಅಂತ ನೀವು ಹಿರಿಯರಿದ್ದೀರಿ. ಯಾಕಪ್ಪ ಅಂದರೆ ಇವತ್ತು ವೇದಿಕೆ ಮುಂಭಾಗ ಕಾಣ್ತಿರೋರೆಲ್ಲ ಹಿರಿಯರು. ನಮ್ಮ ತಂದೆ ವಯಸ್ಸಿನವರು, ನಮ್ಮ ಅಜ್ಜನ ವಯಸ್ಸಿನವ್ರು ಕೂತಿದ್ದೀರಿ. ನೀವು ಸ್ವಲ್ಪ ಎದ್ದೇಳಬೇಕಾಗ್ತದೆ. ಇಲ್ಲ ಅಂದರೆ ಎಲ್ಲ ಕಳ್ಕೊಂಡ ಮೇಲೆ ಹುಡುಗರು ಸಿಗಲ್ಲ. ಊರ ದ್ವಾರಬಾಗ್ಲು, ಊರು ಕೊಳ್ಳೆ ಹೊಡೆದ್ಮೇಲೆ ದ್ವಾರಬಾಗ್ಲು ಹಾಕಿದ್ರಂತೆ. ಆ ಊರು ಕೊಳ್ಳೆ ಹೊಡೆದ್ಮೇಲೆ ನಾವು ದ್ವಾರಬಾಗ್ಲು ಉಪಯೋಗ ಆಗಲ್ಲ. ಊರು ಕೊಳ್ಳೆ ಹೊಡೆಯೋಕ್ಕಿಂತ ಮುಂಚೆ ನಾವು ಎಚ್ಚರ ವಹಿಸಿದ್ರೆ ನಮ್ಮ ಸಮಾಜ ಉಳಿತದೆ, ನಮ್ಮ ಸಮಾಜ ಮಾಡಿದಂಥ ದಾರಿ ಬೆಳೀತದೆ. ನಮ್ಮ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಗುರುಗಳು ವೇದಿಕೆ ಮೇಲೆ ಇದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ಹೋಗೋಣ. ಯಾಕಪ್ಪ ಅಂದ್ರೆ ಈ ರಾಜಕೀಯದಲ್ಲಿ ಹೆಂಗೆ ಕಾಂಪಿಟೇಷನ್ ಇದೆ, ಹಂಗೆ ಸಮಾಜ ಕಟ್ಟಲು ಭಾಳಷ್ಟು ಕಾಂಪಿಟೇಷನ್ ನಡೀತಾ ಇದೆ. ಯಾಕೆ ಇವನ್ನೆಲ್ಲ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದರೆ, ಈ ಸಂದರ್ಭದಲ್ಲಿ ವೇದಿಕೆ, ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ತಳಬಾಳು ಉಳುಮೆ ಸಮಾಜದಲ್ಲಿ ಹೇಳೋಕ್ಕಾಗಲ್ಲ. ಸರ್ವ ಭಕ್ತರು ಬರ್ತಾರೆ, ಸರ್ವ ಸಮುದಾಯದ ಭಕ್ತರು ಅವತ್ತು ತಳಬಾಳು ಉಳುಮೆ ಒಂದು ಸರ್ವಧರ್ಮ ಸಮ್ಮೇಳನ ಥರ ನಾವು ಮಾಡ್ತೀವಿ. ಆ ವೇದಿಕೆಯಲ್ಲಿ ಹೇಳೋಕ್ಕಾಗೋದಿಲ್ಲ ಇಂಥವ್ರು. ಆ ಕಾರಣ ಹೇಳಿದ್ದೀನಿ, ಗುರುಗಳು ಏನಾದ್ರು ಭಾವನೆ ಮಾಡ್ಕೊಳ್ಳಿ, ನೀವು ಹೊಡೆದ್ರು ಒಂದೇಟು ಹೊಡಿಸ್ಕೊಂತೀನಿ. ದಯವಿಟ್ಟು ಈ ಒಂದು ನಾನೇನು ಇವತ್ತು ಹೇಳಿದ್ದೀನಿ ಅದನ್ನು ನೀವು ಸಹ ನಿಮ್ಮ ಭಾಷಣದಲ್ಲಿ ಹೇಳಿ. ಮುಂದಿನ ನಮ್ಮ ಏನು 35ನೇ ಸಮಾರಂಭ ಮಾಡ್ತೀವಿ, ಒಂದೇ ವೇದಿಕೆಯಲ್ಲಿ ಆಗೋ ನಿಟ್ಟಿನಲ್ಲಿ ತಾವು ನಮ್ಮ ಮಕ್ಕಳಿಗೆ ಕರೆ ಕೊಡಬೇಕು. ಯಾವುದೇ ಕಾರಣಕ್ಕೂ ನನಗೆ MLA ಆಗಿ ನಮ್ಮ ಮನೆಗೆ ಹಿರಿಯರ ಹಬ್ಬ ಅಂತ ನಾವು ಮಾಡ್ತೀವಲ್ಲ ದೀಪಾವಳಿಗೆ, ಒಂದೇ ಮನೆಗೆ ತಾನೇ ಮಾಡೋದು. ಆ ರೀತಿ ವ್ಯವಸ್ಥೆ ಇದು ಅಂದರೆ ಹಿರಿಯರ ಹಬ್ಬನೇ. ಆ ನಿಟ್ಟಿನಲ್ಲೇ ಒಂದು ಕಾರ್ಯಕ್ರಮ ನಡೆಯೋಕೆ ಒಂದು ನೋಡ್ಕೋಬೇಕು. ಈ ಉದಾಹರಣೆಗೆ ಈಗ ನಮ್ಮನೇಲಿ ಅಡಿಕೆ ಬೆಳೆಗಾರ, ನಾವು ಅಡಿಕೆ ಬೆಳೆಗಾರರಾಗಿದ್ದೀವಿ ಅಂದರೆ ನಮ್ಮ ಕೈಯಿಂದ ಆಗಿಲ್ಲ. ನಮ್ಮ ಗುರುಗಳು ಕೊಟ್ಟಂಥ ನೀರು, ನಮ್ಮ ತಂದೆ ನೆಟ್ಟಂಥ ಗಿಡ ಇವತ್ತು ಫಸ್ಟ್ ಬಂದಿದೆ. ಅದು ಈ ಬಂದಂಥ ಫಸ್ಟಲ್ಲಿ ನಾನು ಮನೆ ಕಟ್ಟಿ ನಾನು ಮನೆ ಯಜಮಾನ ಅಂದರೆ ಅದಾಗಲ್ಲ. ನೀರು ಕೊಟ್ಟರು ನೆನೆಸ್ಬೇಕಾಗ್ತದೆ, ಗಿಡ ನೆಟ್ಟರು ನೆನೆಸ್ಬೇಕಾಗ್ತದೆ. ನೀರು ಗಿಡ ಮರೆತು ಬಂದಿರೋ ಅಡಿಕೆನ ನೋಡಿ ನಾವು ಹೋದರೆ ದೇವ್ರು ಮೆಚ್ಚೋದಿಲ್ಲ. ದಯಮಾಡಿ ಈ ಕಡೆ ಗಮನ ಹರಿಸಿ ವೇದಿಕೆ ಮೇಲಿರೋ ಎಲ್ಲ ಸಮಾಜದ ಹಿರಿಯರಿಗೂ, ಸಮಾಜದ ಶಾಸಕರು, ಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ದಯಮಾಡಿ ಮನವಿ ಮಾಡ್ತೀನಿ. ನಮ್ಮ ಸಮಾಜ ಎಲ್ಲರೂ ದಾರಿ ತಪ್ತಾ ಇದ್ರೆ ಆ ಒಂದು ವ್ಯವಸ್ಥೆನ ಸರಿಪಡಿಸಿ. ಏನು ನಮ್ಮ ಹಿರಿಯ ಗುರುಗಳೇನು ಶಿವಕುಮಾರ್ ಗುರುಗಳು ಹಾಕೊಟ್ಟ ಒಂದು ನಿಟ್ಟಿನಲ್ಲಿ ಸಮಾಜ ಹೋಗ್ತಾ ಇದೆ, ಆ ಸಮಾಜಕ್ಕೆ ಯಾವುದೇ ರೀತಿ ಅಡೆತಡೆ ಬರ್ತಾ ರೀತಿ ತಾವು ಸಮಾಜನ ಮುಂದುವರಿಸ್ಕೊಂಡು ಹೋಗೋಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಭಾಳಷ್ಟು ನಮ್ಮ ಮಠದ ಬಗ್ಗೆ ಹೇಳೋಕ್ಕೆ ಒಂದು 10 ನಿಮಿಷದ ಭಾಷಣದಲ್ಲಿ ಆಗಲ್ಲ.
1 ಅವರ್ ಭಾಷಣ ಕೊಟ್ಟರೆ ಮುಂದಿನ ತಳಬಾಳು 1 ಅವರ್ ಕೊಡ್ಬೇಕು ನನಗೆ. ಭಾಳಷ್ಟು ಮಾಹಿತಿ ನಾನು ಮಾತಾಡ್ತೀನಿ. ಯಾಕಪ್ಪ ಅಂದರೆ ನಾನು ಓದಿ ತಿಳ್ಕೊಂಡು ಬಂದಂಥ ಪುಸ್ತಕದಲ್ಲಿ ಓದೋದು. ಯಾಕೆಂದ್ರೆ ನಾವೆಲ್ಲ ಸಣ್ಣ ವಯಸ್ಸಿನವರು, ನಮ್ಗೆ ಗೊತ್ತಿಲ್ಲದಂತೂ ನಿಮಗೆ ಗೊತ್ತಿದೆ ವೇದಿಕೆ ಮುಂಭಾಗದಲ್ಲಿ ಗೊತ್ತಿದ್ದಂಥ ಭಾಳಷ್ಟು ಸತ್ಯ ಕಥೆಗಳು ನಮ್ಮ ಸಮಾಜದಲ್ಲಿ ನಮ್ಮ ಮಠದಲ್ಲಿ ನೆರೆದಿರೋಂಥವು ಇದ್ದಾವೆ. ಅವನ್ನೆಲ್ಲ ನಮ್ಮ ಗುರುಗಳು ಯಾವ ರೀತಿ ನಿಭಾಯಿಸ್ಕೊಂಡು ಇವತ್ತು ಈ ಒಂದಕ್ಕೆ ಮಠನ ತಂದು ಕೊಟ್ಟಿದ್ದಾರೆ. ನಮ್ಮ ಭಗೀರಥ ಯಾವ ರೀತಿ ನಮ್ಮ ಮಠನ ಭಗೀರಥ ಸಂಸ್ಥೆ ಅಂತ ಆಗ್ತದೆ, ತಳವಾಳ ಸಂಸ್ಥೆ ಅಲ್ಲ ಇದು, ಭಗೀರಥ ಸಂಸ್ಥೆ ಅನ್ನೋ ರೀತಿ ಒಂದು ಮಠನ ಬೆಳೆಸ್ಕೊಂತ ಬಂದು ಇವತ್ತು ನಮ್ಮ ರೈತರ ಪಾಲಿನ ಜೀವನಾಡಿ ಆಗಿದ್ದಾರೆ. ಅದು ಮುಂದುವರ್ಸೋದು ನಮ್ದು ಏನಿದೆ ಅದ್ರ ಬಗ್ಗೆ ಗಮನ ಕೊಡೋಣ. ನಾವು ಯಾವಾಗಲೂ ನಮ್ಮ ಮಠದ ಭಕ್ತನಾಗಿ ಪರವಾಗಿ ಇರ್ತೀನಿ. ನಾನು ಜಾಸ್ತಿ ಮಾತಾಡಲ್ಲ, ಮುಂದಿನ ತಳಬೋರ್ಡ್ ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾ ಏನಾದ್ರು ಹಿರಿಯರಲ್ಲಿ ನಾನು ಮಾತಾಡಿದ್ರೆ ತಪ್ಪಾಗಿ ಕಂಡಿದ್ರೆ ದಯಮಾಡಿ ಕ್ಷಮಿಸಿ. ಹಂಗೆ ಹೇಳಿದ್ರೆ ನಂಬರ್ ಸಾಮಾನ್ಯವಾಗಿ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರುತ್ತೆ, ತಾವು ಕರೆ ಮಾಡಿ ಮಾತಾಡಿ ಸರಿನೋ ತಪ್ಪು ಅಂತ ನಿಮ್ಮ ಒಂದು ಸಂದೇಶ ಕೊಡ್ರಿ. ನಾನೇನು ತಪ್ಪು ಮಾಡಿ ತಿಳ್ಕೊಂಡು ಹೋಗ್ತೀನಿ, ಸದಾ ಸಮಾಜದ ಪರವಾಗಿ ಇರ್ತೀನಿ, ಸಮಾಜದ ಏಳಿಗೆ ದುಡಿತೀನಿ ಅಂತ ಹೇಳ್ತಾ ನನ್ನ 2 ಮಾತು ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.